नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली के चितगुब्बी अस्पताल हुबली धारवाड़ महानगर निगम द्वारा संचालित है, जो कि अब केवल उपचार ही नहीं बल्कि बच्चों के लिए शिक्षा में जागरूकता भी प्रदान कर रहा है। अस्पताल की दीवारों पर बच्चों के लिए कार्टून, वर्णमाला, जानवरों के चित्र और पर्यावरण से जुड़ी जानकारी दी गई है, जिससे बच्चों को पढ़ने लिखने का मजा मिलता है और वे खुश रहते हैं। मुख्य चिकित्सा अधिकारी डॉक्टर श्रीधर ने अस्पताल में दानदाताओं से खिलौने भी प्राप्त किए हैं, जिससे बच्चों को खेलने का मजा मिलता है। चितगुप्पी अस्पताल, जो अब स्मार्ट सिटी परियोजना के तहत एक मल्टीपल हॉस्पिटल के रूप में विकसित हुआ है, गरीबों के लिए एक बड़ा इलाज केंद्र बन चुका है। डॉक्टर श्रीधर ने गंभीर सर्जरी के जरिए कई महिलाओं की जान भी बचाई है। अस्पताल ने न केवल गुणवत्तापूर्ण इलाज बल्कि शिक्षा के लिए अच्छा वातावरण प्रदान करके अपनी पहचान बनाई है, जिसके कारण जनता में इसकी सराहना हो रही है। ನಾನು ಹುಬ್ಳಿ ಚಿಟ್ಕುಪ್ಪಿ ಆಸ್ಪತ್ರೆಗೆ ನಿನ್ನೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನಾನು ಅಡ್ಮಿಟ್ ಆದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಶುಗರ್ ಜಾಸ್ತಿ ಆದದ್ರಿಂದ ಇಲ್ಲಿ ಬಂದ್ರೆ ಹೊರಗಡೆ ಆಸ್ಪತ್ರೆಗಿಂತ ಈ ಆಸ್ಪತ್ರೆ ಭಾಳ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದೆ. ಮತ್ತು ಇಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಶಿಕ್ಷಣದ ರೀತಿಯಿಂದ ಇಲ್ಲಿ ಕಲಿಕಾ ಆಗಿರ್ಬೋದು, ಅಕ್ಷರಗಳು ಬರೆದಿರೋದಾಗಿರ್ಬೋದು, ಚಿತ್ರ ಆಗಿರ್ಬೋದು, ಅವ್ರಿಗೆ ಆಟ ಆಡಲಿಕ್ಕೆ ಆಟಿಕೆ ಸಾಮಾನುಗಳಾತು ದರ್ವೊಂದಕ್ಕೂ ಇಲ್ಲಿ ಮಕ್ಕಳಿಗೆ ಮತ್ತು ಹೊರಗಡೆಯಿಂದ ಬಂದ ರೋಗಿಗಳಿಗೆ ತುಂಬ ಅನುಕೂಲಕರವಾದ ಈ ಆಸ್ಪತ್ರೆಯಾಗಿದೆ. ಇದನ್ನು ಬೇರೆ ಯಾವ ಆಸ್ಪತ್ರೆಯೂ ಹೋಲಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಮತ್ತು ಇಲ್ಲಿ ಮಕ್ಕಳು 2 ದಿವಸ 3 ದಿವಸ ಯಾವುದೇ ಇದರಿಂದ ಬಂದರೂ ಕೂಡ, ರೋಗದಿಂದ ಬಂದರೂ ಕೂಡ ಈ ಆಟಿಕೆ ಸಾಮಾನುಗಳನ್ನು ನೋಡಿದ ನಂತರ ಅವರು ಬೋರ್ಡ್ ಮೇಲಿರ್ತಕ್ಕಂಥ ಗೊಂಬೆಗಳಾಗಲಿ, ಗೋಡ್ ಮೇಲಿರ್ತಕ್ಕಂಥ ABCD ಅಕ್ಷರಗಳಾಗಲಿ ಅಥವಾ ಕನ್ನಡ ವರ್ಣಮಾಲೆಗಳಾಗಲಿ ಮತ್ತು ಅವ್ರಿಗೆ ಕೊಡ್ತಕ್ಕಂಥ ಆಟಿಕೆ ಸಾಮಾನುಗಳಾಗಲಿ ಅದನ್ನು ಆಟ ಆಡುವುದರಿಂದ ಮಕ್ಕಳಿಗಾಗಲಿ ಆಜುಬಾಜು ಪೇಷಂಟಿಗಾಗಲಿ ಯಾವುದೇ ಥರದ ತೊಂದರೆ ಆಗಲಾರ್ದಂಗೆ ಈ ಆಸ್ಪತ್ರೆ ಮುನ್ನಡ್ಕೊಂಡು ಹೊಂಟೈತಿ. ಇದು ಎಲ್ಲದಕ್ಕೂ ಭಾಳ ಉತ್ತಮವಾದದ್ದು. ಮಕ್ಕಳು ಬೇಗ ಚೇತರಿಸ್ಕೊಂಡು ಮನೆಗೆ ಹೋಗ್ತಾರೆ. ಮಕ್ಕಳು ಭಾಳ ಇಂಟೆಲಿಜೆಂಟ್ ಆಗ್ತಾರೆ, ಆರೋಗ್ಯದಿಂದ ಬೇಗ ಚೇತರಿಸ್ಕೊತಾರೆ. ಈಗ 5 ದಿವಸ ತೊಗೊಳ್ಳುವಲ್ಲೇ 3 ದಿವಸಕ್ಕನ ಆರಾಮಾಗಿ ಹೋಗ್ತಾರೆ. ಮಕ್ಕಳಿಗೆ ಭಾಳ ಅನುಕೂಲ ಐತಿ. ಒಂದು ಇಲ್ಲಿ ಮಕ್ಕಳಿಗೆ ಸಲೈನ್ ಹಾಕುವಾಗ ಭಾಳ ಕಿರಿಕಿರಿ ಹಾಕಿರ್ತೈತಿ ಮಕ್ಕಳಿಗೆ. ಅಂಥ ಹೊತ್ತಿನಾಗ ಈ ಆಟಿಕೆ ಸಾಮಾನುಗಳನ್ನು ನೋಡಿದ್ರೆ ಆ ಮಕ್ಕಳ ಮೈಂಡ್ ಆ ಕಡೆ ಹೋಗ್ತೈತಿ. ಇಲ್ಲೇ ಸಿಸ್ಟರ್ಗಳಿಗಾಗಲಿ ಇವ್ರಿಗೆ ಸಲೈನ್ ಹಚ್ಚೋಕೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಮತ್ತು ಅದನ್ನು ಹಚ್ಚಿದ ನಂತರ ಮತ್ತು ಮಕ್ಕಳಿಗೆ ಇಲ್ಲಿ ಆಟ ಆಡೋಕೆ ಬಿಟ್ಟುಗಟ್ಲೇನ ಅದರದ್ದು ನೋವು ಪ್ರಜ್ಞೆನೇ ಇರೋದಿಲ್ಲ ಮಕ್ಕಳಿಗೆ. ಆಟದ ಸಾಮಾನುಗಳ ಮೇಲೆ ಲಕ್ಷ್ಯ ಹೋಗಿ ಅವರು ಬೇಗ ಚೇತರಿಸ್ಕೊತಾರೆ. ಓಕೆ, ಒಳ್ಳೆ ಕೆಲಸ ಆಗಿದೆ ಇಲ್ಲಿ. ತುಂಬ ಧನ್ಯವಾದ. ಯಲ್ಲಪ್ಪಗೌಡ ದ್ಯಾಪನಗೌಡರು, ಗೋಪನಕೊಪ್ಪ ನಿವಾಸಿ. ಆ್ಯಕ್ಚುಲಿ ಏನಾಗ್ತಿತ್ತು ಅಂತ ಹೇಳಿದರೆ ಸರ್, ಈಗ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ OPD ಕೂಡ ದ್ವಿಗುಣವಾಗಿದೆ. ಹಾಗೆಯೇ ಇನ್ವರ್ಡ್ ಪೇಷಂಟ್ಸ್ ಕೂಡ ಹೆಚ್ಚಿಯಾಗಿದ್ದಾರೆ. ಸೊ ಈಗ ಭಾಳಷ್ಟು ಬಿಡಿ ಕಾರ್ಮಿಕರ ಮಕ್ಕಳಾಗಲಿ ಮತ್ತು ಭಾಳಷ್ಟು ಕಾರ್ಮಿಕರು, ಬೇರೆ ಕೆಳವರ್ಗದ ಭಾಳಷ್ಟು ಜನ ಮಕ್ಕಳು ಬರ್ತಾಯಿದ್ರು. ಆ ಮಕ್ಕಳು ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಅಡ್ಮಿಟ್ ಇರ್ತಾರೆ, ರಾತ್ರಿನೂ ಕೂಡ ಅಡ್ಮಿಟ್ ಇರ್ತಾರೆ. ಅವರಿಗೆ ಮಕ್ಕಳಿಗೆ ನಾವು ಯಾವಾಗ ಇಂಜೆಕ್ಷನ್ಸ್ ಆಗಲಿ ಅಥವಾ ಇವನ್ನೆಲ್ಲ ಕೊಡ್ತಾಯಿದ್ದೀವಿ, ಅದನ್ನು ಬೆಳಗ್ಗೆ ಅಥವಾ ರಾತ್ರಿ ಸಾಯಂಕಾಲ ಕೊಡ್ತೀವಿ. ನಡುವೆ ಭಾಳಷ್ಟು ಗ್ಯಾಪ್ ಕೂಡ ಇತ್ತು. ಮಕ್ಕಳಿಗೆ ಸ್ಕೂಲ್ ಕೂಡ ವಂಚಿತರಾಗಿರ್ತಾರೆ. ಹಾಗೆಯೇ ಅವರು ತಮ್ಮ ಜೀವನದಲ್ಲಿ ಇಂಥ ಇದನ್ನು ಆಡಿರೋದಿಲ್ಲ, ಅಂದರೆ ಗೇಮ್ಸ್ ಆಡಿರೋದಿಲ್ಲ ಅಥವಾ ಟಾಯ್ಸ್ ಇಲ್ಲ ಅವ್ರ ಹತ್ರ. ಸೊ ಹಾಗಾಗಿ ನಾನು ಒಂದು ಪಿಡಿಯಾಟ್ರಿಕ್ ವಾರ್ಡನ್ನು ಪ್ರತ್ಯೇಕವಾಗಿ ಬಡವ್ರ ಮಕ್ಕಳಿಗೆ ಏನಿದ್ದಾರೆ, ಬಿಡಿ ಕಾರ್ಮಿಕರ ಮಕ್ಕಳಾಗಲಿ ಅಥವಾ ಯಾವುದೇ ಬಡವ್ರ ಮಕ್ಕಳು ಏನು ಅಡ್ಮಿಟ್ ಆಗ್ತಾರೆ ನಮ್ಮಲ್ಲಿ, ಅವರು ಆ ಟಾಯ್ಸ್ನ ಆಟ ಆಡಲಿ ಅಂಥೇಳಿ ಕನ್ಸೆಪ್ಟಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಭಾಳಷ್ಟು ಜನ ಅಪ್ರಿಷಿಯೇಟ್ ಕೂಡ ಮಾಡ್ತಿದ್ದಾರೆ. ಮಕ್ಕಳಿಗೆ ಕೂಡ ಭಾಳಷ್ಟು ಮಕ್ಕಳು ಉತ್ಸಾಹದಿಂದ ಅದನ್ನು ಯುಟಿಲೈಸ್ ಮಾಡಿ ನನಗೆ ಅನಿಸುತ್ತೆ ಬೇಗ ಗುಣಮುಖರಾಗ್ತಿದ್ದಾರೆ. ಯಾಕೆಂದರೆ ಅದು ಎನ್ವೈರ್ಮೆಂಟ್ ಹೇಗಿದೆ ಅಂತ ಹೇಳಿದರೆ ಅವರಿಗೆ ಹಾಸ್ಪಿಟಲ್ ಅಂದರೆ ಹೆದರುವಂಥ ವಾತಾವರಣ ಇಲ್ಲ. ಅದನ್ನು ನೋಡಿ ಅವರು ಅಲ್ಲಿ ನಮ್ಮ ಸ್ಟಾಫ್ ಜೊತೆ ಬೆರೆತು ಅವರು ಜಲ್ದಿ ಗುಣಮುಖರಾಗ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲೂ ನಾನು ಇಂಥದ್ದು ಯಾವತ್ತೂ ನೋಡಿಲ್ಲ. ಇವರು ಅಟ್ ಪ್ರೆಸೆಂಟ್ ಹುಬ್ಳಿ ಧಾರವಾಡಲ್ಲಿ ಅಂತರು. ನಾನು ಲೀಲಾವತಿ ಬ್ರಿಡ್ಜ್ ಕಂಡು ಮುಂಬೈದಾಗ ಯಾವಾಗ ಕೆಲಸ ಮಾಡ್ತಿದ್ದೆ ಆವಾಗ ಅಲ್ಲಿನೂ ಕೂಡ ಭಾಳ ಕಮ್ಮಿ, ಅಂದರೆ ಬರೀ OPD ಒಳಗೆ ಅಷ್ಟೇ ಇರ್ತಿದ್ವು. ಇದು ಇನ್ವರ್ಡ್ ಪೇಷಂಟಿಗೆ ನಾವು ಅದನ್ನು ಕನ್ಸೆಪ್ಟ್ ಮಾಡಿದ್ದೇವೆ. ಡೆಕೋರೇಷನ್ಸ್, ಪ್ರಾಣಿಗಳ ಡೆಕೋರೇಷನ್ ಆಗಲಿ, ಮೇಲ್ಗಡೆ ಆ ಈ ಬರೆಯೋದಾಗಲಿ ಅಥವಾ ಕನ್ನಡಕ್ಕೆ ಪ್ರೋತ್ಸಾಹಕ್ಕೋಸ್ಕರ ಕನ್ನಡ ಗವಿಗಳ
ನಾವು ಇದನ್ನು ಹಾಕಿದ್ದೀವಿ, ಔಟ್ಲೆಟ್ಸ್ ಕೂಡ ಹಾಕಿದ್ದೀವಿ ಮೇಲ್ಗಡೆ. ಹಾಗೆಯೇ ಭಾಳಷ್ಟು ಪೇಷಂಟ್ಸಿಗೆ ನಾವು ಲ್ಯಾಪ್ರೋಸ್ಕೋಪಿ ಬರೀ ಶ್ರೀಮಂತರಿಗೆ ಅಷ್ಟೇ ಸೀಮಿತವಾಗಿತ್ತು ಮುಂಚೆ. ಅದೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಹೊರಗಡೆ ಆಪ್ರೇಷನ್ ಮಾಡಿದರೆ 2 ಲಕ್ಷ 3 ಲಕ್ಷ ಆಗುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಅಂತ ಅತ್ಯಾಧುನಿಕ ಸರ್ಜರಿ ಕೂಡ ನಾವು ಉಚಿತವಾಗಿ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಇದಂತಲ್ಲ, ಅಂದರೆ ತಳಗೆ ಇರಬೇಕಂತೇನಿಲ್ಲ. ವಿ ವಾಂಟ್ ಟು ಬಿ ನಂಬರ್ 1 ಹಾಸ್ಪಿಟಲ್, ಬಿ ಇಟ್ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಯಾವುದೇ ಇರಲಿ, ನಾವು ನಮ್ಮ ಹಾಸ್ಪಿಟಲ್ ನಂಬರ್ 1 ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ನಾನು ಇಂಥದ್ದು ಯಾವುದೂ ಹಾಸ್ಪಿಟ್ಲಲ್ಲಿ ಇವರು ನೋಡಿಲ್ಲ. ಅದನ್ನು ನಾವು ನಮ್ಮದು ಒರಿಜಿನಲಿ ನಾನು ಅದು ಹಂಗೆ ಯೋಚನೆ ಮಾಡಿದ್ದೆ. ಯಾಕೆಂದರೆ ನಾನು ನೋಡ್ತಿದ್ದೆ ಮಕ್ಕಳು ಭಾಳಷ್ಟು ಸಲ ಬರ್ತಾಯಿದ್ರು, ಬಂದು ಕೂಡ ಅಳ್ತಾಯಿದ್ರು, ಅಥವಾ ಅವ್ರಿಗೆ ಏನೂ ಮಾಡೋಕ್ಕಾಗ್ದೇ ಮೊಬೈಲ್ ನೋಡ್ತಾ ಕೂಳ್ತಿದ್ರು, ಅಥವಾ ತಂದೆ ತಾಯಿ ಕೂಡ ಭಾಳ ತ್ರಾಸ ಆಗ್ತಿತ್ತು ಅವ್ರಿಗೆ ಮಕ್ಕಳು ಹಿಡಿತದಲ್ಲಿ ಹಿಡ್ಕೊಳ್ಳೋಕ್ಕೆ. ಈಗ ಹೇಗಾಗಿದೆ ಅಂದರೆ 1ನೇ ಸಲ ಅಡ್ಮಿಟಾಗಿ ಹೋಗಿದ್ದು ಮಗು 2ನೇ ಸಲ ನಮ್ಮ ಆಸ್ಪತ್ರೆಗೆ ಬರ್ಬೇಕಂತ ಮಾಡ್ತಿದ್ದೆ. ಯಾಕೆಂದರೆ ಆ ಟಾಯ್ಸ್ ಆಡೋಕ್ಕೆ ಸಿಗುತ್ತೆ ಅವನಿಗೆ. ಅದು ಎನ್ವೈರನ್ಮೆಂಟ್ ಕೂಡ ಅವ್ರಿಗೆ ಫ್ರೆಂಡ್ಲಿ ಆಗಿದೆ, ಚಿಲ್ಡ್ರನ್ ಫ್ರೆಂಡ್ಲಿ ಆಗಿದೆ. ಪೇರೆಂಟ್ಸ್ಗೆ ಸ್ವಲ್ಪ ಖುಷಿ ಇದೆ ಭಾಳಷ್ಟು. ಮುಂಚೆ 3 4 ಜನ ಎಲ್ಲ ಬರ್ತಾಯಿದ್ರು ಮಕ್ಕಳು ಹಿಡಿಯೋಕ್ಕೆ. ಈಗ ಬರೀ ಅವ್ರ ತಾಯಿ ಅಂದ್ರೆ ಒಬ್ಬರೇ, ಯಾರಾದರೂ ಒಬ್ಬರು ಕೂಡ ಅದೆಲ್ಲ ಆಗ್ತಿತ್ತು. फिलहाल इस खबर में इतना ही। देखते रहिए Pulse 24 न्यूज।